ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ SNK 13,374 ಈ ಕಬ್ಬಿಗೆ 5 ತಿಂಗಳು ಆದಮೇಲೆ ಪಕ್ಕಾ ಬೋಯಿಂಗ್ ಅಂತ ಒಂದು ರೋಗ ಬೀಳ್ತೈತಿ. ನಮಗೆ ಈ ರೋಗ ಬೀಳಿದಂಗೆ ನಾವು ಮುಂಜಾಗ್ರತೆ ಕ್ರಮ ಯಾವ ಥರನಾಗಿ ಮಾಡ್ಬೇಕಂತ ನನ್ನ ರೈತ ಮಿತ್ರರಿಗೆ ನಾ ಈ SNK 13,374 ಈ ಕಬ್ಬಿನ ಬಗ್ಗೆ ನಾನು ಸ್ಪಷ್ಟವಾಗಿ ಮಾಹಿತಿ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ನಾನು ಈ ಕಬ್ಬು ಹಾಕಕೈತಿಕ್ಯಾರ ಒಂದು 5 ರಿಂದ 6 ವರ್ಷ ಆತ. 6 ವರ್ಷ ಆದ್ರೂ ನಾನು ಈ ರೋಗ ಬರ್ದಂಗೆ ನಾ ಮುಂಜಾಗ್ರತೆ ಕ್ರಮ ಮಾಡಿದೆನು. ಮತ್ತು ನನ್ನ ಕಬ್ಬಿಗೆ ಈಗ ನಾನು 4-5 ವರ್ಷ ಆದ್ರೂ ಈ ಪಕ್ಕಾ ಬೋಯಿಂಗ್ ರೋಗ ಬಂದೇ ಇಲ್ಲ ಅಂತ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಅದಕ್ಕಾಗಿ ಈ ರೋಗ ಬರ್ದಂಗೆ ನಾವು ಮುಂಜಾಗ್ರತೆ ಕ್ರಮವಾಗಿ ನಾ ಏನು ಮಾಡ್ಬೇಕಂತ ನಾನು ರೈತ ಮಿತ್ರರಿಗೆ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಾನೆ. ಬರೀ ಈಗ ಮೊದಲ ಈ ಕಬ್ಬನ್ನು ನೋಡೋಣ, ನಂತರ ಇದರ ಬಗ್ಗೆ ಮಾಹಿತಿ ಹೇಳ್ತಾನಂತ. ಮೊದಲನೇದಾಗಿ ನಾನು ರೈತ ಮಿತ್ರನ ಏನು ಹೇಳ್ತಾನಂತಂದ್ರೆ, ಈಗ ಸದ್ಯ ನಾವು ಈ ಕಬ್ಬು ನೋಡ್ತಾವಲ್ಲ, ಈ ಕಬ್ಬ ಈಗೊಂದು 4 ತಿಂಗಳ ಕಬ್ಬು ಐತಿ. ಈಗ 4 ತಿಂಗಳ ಕಬ್ಬು ಐತಿ. ನಾವು ಈ ಕಬ್ಬ ಈ ಸ್ಟೇಜ್ನಾಗ ಇದ್ದಾಗನ ನಾವು ನಮಗೆ ಮುಂದೆ ಪಕ್ಕಾ ಬೋಯಿಂಗು ಅಂತಾರು. ನಮ್ಮ ಆಡು ಭಾಷೆದೊಳಗೆ ಸುಳಿ ರೋಗ ಅಂತಾರೆ. ಆ ರೋಗ ಬರ್ದಂಗೆ ನಾವು ಏನು ಮಾಡ್ಬೇಕಪ್ಪ ಅಂತಂತಂದ್ರೆ ನೋಡ್ರಿ, ಈ ಸ್ಟೇಜ್ ಇದ್ದಾಗ ನಾವು ಇದಕ್ಕೆ ಒಂದು ಸ್ಪ್ರೇ ಮಾಡ್ಬೇಕಾಕತಿ. ಆ ಸ್ಪ್ರೇ ಯಾವುದಪ್ಪ ಅಂತಂತಂದ್ರೆ, ಒಂದು ಪಂಪಿಗೆ 5 ಕಡ್ಡಿ ಪಿಟಿಗೆ ಸಾಪ, ಆಮೇಲೆ 10 ಕಡ್ಡಿ ಪಿಟಿಗೆ 19 ಅಂತಂತಂದ್ರೆ, ಆಮೇಲೆ 19 ನಂತರ ಒಂದು 60 ml ಕ್ಲೋರೋಪರಿಪಾಸ್. ಇವನ್ನೊಟ್ಟನ್ನು ನೀರಿನೊಳಗೆ ಚಂದ ನಮಗೆ ಕಲಿಕ್ಯಾರ ಒಂದು ಪಂಪಿಗೆ ಸ್ಪ್ರೇ ಮಾಡೋದ್ರಿಂದ ಈ ನಾವು ಮೊದಲನೇ ಹಂತದ ಏನು ಈ ಸುಳಿ ರೋಗತ್ತಲ್ಲ, ಇದಕ್ಕೆ ನಾವು ಸಂಪೂರ್ಣ ನಾವು ಮುಂಜಾಗ್ರತೆ ಕ್ರಮ ಮಾಡ್ದಂಗೆ ಆಕದಂತ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ನಾನು ಈಗಾಗಲೇ ಈ ಕಬ್ಬಿಗೆ ನಾನು ಸ್ಪ್ರೇ ಮಾಡಿದೆನು. ನಾನು ಇನ್ನು 3 ಕೂಡಿಸಿ ಸ್ಪ್ರೇ ಮಾಡಿದ್ರೆ ಕಬ್ಬ ಇಷ್ಟು ಹೆಲ್ದಿನೂ ಐತಿ. ನಂತರ ನೋಡಿ ಗರಿ ಅಗಲು ಬಂದೈತಿ. ಮತ್ತು ಈ ಕಬ್ಬಿಗೆ ಈಗ ಸುಳಿ ರೋಗದು ಚಾನ್ಸೇ ಇಲ್ಲ ಅಂತ ನಾನು ರೈತ ಮಿತ್ರರಿಗೆ ಈ 13,374 ಈ ಕಬ್ಬಿಗೆ ಏನು ಸುಳಿ ರೋಗ ಬರುತ್ತಲ್ಲ, ಇದೆಲ್ಲ ನಾನು ಮುಂಜಾಗ್ರತೆ ಕ್ರಮವಾಗಿ ನಾವು ಮಾಡೋದ್ರಿಂದ ಈ ಕಬ್ಬಿಗೆ ಯಾವ ಥರ ರೋಗ ಬರಲ್ಲ ಅಂತ ನಾನು ರೈತ ಮಿತ್ರರಿಗೆ ಈ ವಿಷಯವನ್ನು ಹೇಳ್ತಾನೆ. ಮತ್ತು ನಾನು ರೈತ ಮಿತ್ರರಿಗೆ ನಾ ಏನು ಹೇಳ್ತಾನೆ ಅಂತಂದ್ರೆ, ಸಾಪು ಪುಡಿ ಏನು ಕೆಲಸ ಮಾಡ್ತದಪ್ಪ ಅಂತಂದ್ರೆ, ಸಾಪು ಪುಡಿ ಇದಕ್ಕೇನು ಕೊಳೆ ರೋಗ ಬರತ್ತಲ್ಲ, ಸುಳಿ ರೋಗ, ಅದನ್ನು ನಿಯಂತ್ರಣ ಮಾಡ್ತತಿ. ಆಮೇಲೆ 19 ಏನು ಮಾಡ್ತದಪ್ಪ ಅಂದ್ರೆ, ಇದ್ರಾಗ ಪೋಷಕಾಂಶ ಇರ್ತೈತಿ 19 ಇದ್ರಾಗ NPK ಇರ್ತೈತಿ. ಇದು ಪೋಷಕಾಂಶಗಳನ್ನ ನಮ್ಮ ಈ ಬೆಳೆಗೆ ಒದಗಿಸ್ತತಿ. ನಂತರ ಈಗ ನಾವು ಕ್ಲೋರೋ ಹೊಡಿತೇವಲ್ಲ, ಕ್ಲೋರೋಪರಿಪಾಸ ಅದು ಏನು ಕೆಲಸ ಮಾಡತ್ತಪ್ಪ ಅಂತಂದ್ರೆ, ಸಣ್ಣ ಸಿಲಿಂಡರ್ ಬಂತು. ಆಮೇಲೆ ಜಿಟ್ಟೆ ಅಂತ ಸಣ್ಣ ಸೂಕ್ಷ್ಮಾಣುಗಳು ಏನು ಕ್ರಿಮಿಕೀಟಗಳು ಇರ್ತಲ್ಲ, ಅವನ್ನ ಸರ್ವನಾಶ ಮಾಡ್ದಂತ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಅದಕ್ಕಾಗಿ ನಾವು 19 ಆಮೇಲೆ ಸಾಪ ಆಮೇಲೆ ಕ್ಲೋರೋಪರಿಪಾಸ್ ಇವನು 3 ಕೂಡಿಸ್ಕ್ಯಾರ ನಾವು ಒಮ್ಮೆ ಸ್ಪ್ರೇ ಮಾಡಿದೆವು ಅಂತಂತಂದ್ರೆ ನಮ್ಮ 3 ಕೆಲಸ ಒಮ್ಮೆ ಮಾಡಿದಂಗೆ ಆಕತ್ತಂತ ನಾನು ರೈತ ಮಿತ್ರರಿಗೆ ಹೇಳ್ತಾನೆ. ನೋಡಿರಿ, ಈಗ ನಾನು 3 ಕೂಡಿಸ್ಕ್ಯಾರ ಸ್ಪ್ರೇ ಮಾಡಿದನು. ಕಬ್ಬ ಫುಲ್ ಹೆಲ್ದಿನೂ ಐತಿ. ಆಮೇಲೆ ಪತ್ತ ಹೇಳ್ತೇನು ಜಬರ್ದಸ್ತ್ ಬಂದಂತ ನನ್ನ ರೈತ ಮಿತ್ರರಿಗೆ ನಾ ಈ ವಿಷಯವನ್ನು ನಾ ಹೇಳ್ತೇನೆ. ಅದಕ್ಕಾಗಿ ನಾವು ನಮ್ಮ ಕಬ್ಬುಗಳಿಗೆ ಅಂತಂದ್ರೆ ಇದು SNK 13,374 ಈ ಕಬ್ಬಿಗೆ ಸುಳಿ ರೋಗ ಬರ್ತಂತ ನಾವು ಹಿಂಜರಿಬಾರ್ದು. ಯಾಕಂತಂದ್ರೆ ಇದು ಕಾಮನ್. ಇದನ್ನು ನಾವು ಅಗದಿ ಸರಳವಾಗಿ ಗುಣಮುಖ ಮಾಡ್ಬೋದು ಅಂತ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಈ SNK ಕಬ್ಬ ನಮ್ಮ ಎಲ್ಲ ಕಬ್ಬಿನಾಗ ಮಹಾರಾಜ ಅಂತ ನಾವು ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಈ ಕಬ್ಬ ರೋಗರಹಿತ ತಳಿ. ಇದು ರೋಗರಹಿತ ತಳಿ ಐತಿ. ಇದು ಅತಿವೃಷ್ಟಿ ಮಳೆಯನ್ನು ತಡ್ಕೋತೈತಿ. ಆಮೇಲೆ ನೀರಿಗೂ ತಡ್ಕೋತೈತಿ. ಮತ್ತು ನಾನು ಈ ಕಬ್ಬ ಹಾಕಕ್ಕಾರ ಒಂದು 5 ರಿಂದ 6 ವರ್ಷ ಆಯ್ತು. 6 ವರ್ಷ ಆದ್ರೂ ಇದು ಬಂಪರ್ ಇಳುವರಿ ನೋಡಿರಿ. ಮತ್ತು ಈ ಕಬ್ಬಿಗೆ ನಾವು ಪಕ್ಕಾ ಬೋಯಿಂಗ್ ಅಂತಂದ್ರೆ ನಮ್ಮ ಆಳ ಭಾಷೆದಾಗ ಸುಳಿ ರೋಗ ಅಂತವಲ್ಲ, ಈ ಸುಳಿ ರೋಗ ಬಂದ್ರೆ ಹೆದರು ಕಾರಣ ಇಲ್ಲ ಅಂತ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಈಗ ನಾನು ಈ ಕಬ್ಬಿಂದು ಅಡ್ವಾನ್ಸ್ ನಮಗೆ ನಾವು
ಅಂತಂದ್ರೆ ರೋಗ ಬರ್ದಂಗೆ ಅಡ್ವಾನ್ಸ್ ಏನು ಮಾಡಬೇಕು ಅಂತೇಕ್ಯಾರ ನಾನು ಇದನ್ನು ರೈತ ಮಿತ್ರರಿಗೆ ಮಾಹಿತಿ ಕೊಟ್ಟನು. ನಂತರ ಈಗ ಒಂದು ಟೈಮ್ದೊಳಗನ ಕಬ್ಬುಗಳಿಗೆ ಅಕಸ್ಮಾತ್ ಇದು ಪಕ್ಕಾ ಬೋಯಿಂಗ್ ಅಂದ್ರೆ ಸುಳಿ ರೋಗ ಬಂದಿತ್ತಂತಂದ್ರೆ ಅದನ್ನು ನಾನು ಏನು ಮಾಡ್ಕ್ಯಾರ ನಿರ್ವಹಣೆ ಮಾಡ್ಬೇಕಂತ ಹೇಳ್ಕ್ಯಾರ ನಾನು ಮುಂದಿನ ವಿಡಿಯೋದೊಳಗನ ನಾ ಹೇಳ್ತೇನೆ. ಅದನ್ನು ಅಗದಿ ಕಡಿಮೆ ಖರ್ಚದೊಳಗನ ಆ ರೋಗ ಹೋಗಿರಬೇಕು. ನಂತರ ಮತ್ತದ ಕಬ್ಬ ಮತ್ತು ರುಜು ಹಾಕ್ಯಾರ ನಮಗೆ ಬಂಪರ್ ಇಳುವರಿ ಕೊಡಬೇಕು. ಅದಕ್ಕೆ ಯಾವ ಥರನಾಗಿ ನಾನು ಔಷಧ ಉಪಚಾರ ಮಾಡ್ಬೇಕಂತ ಹೇಳ್ಕ್ಯಾರ ನನ್ನ ಮುಂದಿನ ವಿಡಿಯೋದಾಗ ನಾನು ರೈತ ಮಿತ್ರರಿಗೆ ಈ ರೋಗದ ಬಗ್ಗೆ ನಾನು ಹೇಳ್ತೇನೆ. ನಾನು ಇನ್ನೊಂದು ವಿಷಯ ನಾನು ರೈತ ಮಿತ್ರನ ಏನು ಹೇಳ್ತಂತಂದ್ರೆ ಈ SNK 13,374 ಈ ಕಬ್ಬಿಗೆ ಈಗೇನು ಸುಳಿ ರೋಗ ಬರ್ತೈತಲ್ಲ, ಈ ಸುಳಿ ರೋಗ ಇದೇನು ದೊಡ್ಡ ಪ್ರಮಾಣದ ರೋಗವಲ್ಲ. ಇದನ್ನು ನಾವು ಅಗದಿ ಸೂಕ್ಷ್ಮವಾಗಿ ಇದನ್ನು ನಾವು ನಿರ್ಮೂಲನೆ ಮಾಡ್ಬೋದು. ಯಾಕಂತಂದ್ರೆ ಈಗ ಏನಾಗೈತೆ ಅಂದ್ರೆ ಈ ಕಬ್ಬಿಗೆ ಪಕ್ಕಾ ಬೋಯಿಂಗ ಅಂತಂದ್ರೆ ಸುಳಿ ರೋಗ ಬಂದ್ರೆ ಈ ಕಬ್ಬ ಫೇಲ್ ಆಕತ್ತಂತಕ್ಯಾರ. ಇದು ಪಬ್ಲಿಕ್ ಆಗೈತಿ. ಇದೆಲ್ಲ ಸುಳ್ಳ. ಯಾಕಂತಂದ್ರೆ ನಾನು ಈ ಕಬ್ಬನ್ನು ಹಾಕಕ್ಯಾರ ಒಂದು 5-6 ವರ್ಷ ಆಯ್ತು. 6 ವರ್ಷ ಆದರೂ ನಾನು ಇದನ್ನು ಅಗದಿ ಕಡಿಮೆ ಖರ್ಚೊಳಗನ ಈ ರೋಗನ ನಾವು ಹತೋಟಿ ಮಾಡ್ಕೊಂಡ್ಕ್ಯಾರ. ನಾನು 1 ಎಕರೆಗೆ 50ರಿಂದ 70 ಟನ್ ಮಟನ್ ಇಳುವರಿ ತೆಗೆದನು. ಮತ್ತು ಇದು ಕಬ್ಬಿನಾಗನ ಮಹಾರಾಜ ಅಂತ ನಾ ಹೇಳ್ಬೋದು. ಮತ್ತು ಕಬ್ಬಿನಾಗ ಯಾವ ಥರ ಮಹಾರಾಜಲ್ಲ ಅದೇ ಥರ ಮರಿ ಹೊಡ್ಯಾಕನು ಮಹಾರಾಜ ಅಂತ ಹೇಳ್ಕ್ಯಾರ. ನಾನು ರೈತ ಮಿತ್ರರಿಗೆ ಈ ಕಬ್ಬಿನ ಬಗ್ಗೆ ನಾನು ಮಾಹಿತಿ ಹೇಳ್ತೇನೆ. ಅದಕ್ಕಾಗಿ ಈ SNK ಕಬ್ಬ ರೋಗರಹಿತ ತಳಿ ಐತಿ. ನಂತರ ಇದು ಇಳುವರಿನೂ ಬಂಪರ್ ಐತಿ. ಮತ್ತು ಇದಕ್ಕೆ ಎಲ್ಲ ಫ್ಯಾಕ್ಟ್ರಿ ಬೇಡಿಕೆ ಐತಿ. ಈ ಕಬ್ಬನ್ನು ನಾವು ಹಾಕಕ್ಕೆ ಅಂತ ಹೇಳ್ಕ್ಯಾರ. ನಾನು ರೈತ ಮಿತ್ರರಿಗೆ ಈಗ ನಾನು ರೋಗ ಬೀಳೋಕ್ಕಿಂತ ಮೊದಲ ಯಾವ ಉಪಚಾರ ಮಾಡ್ಬೇಕಂತ ಹೇಳ್ಕ್ಯಾರ ಈ ವಿಡಿಯೋದಾಗ ನಾನು ರೈತ ಮಿತ್ರರಿಗೆ ಮಾಹಿತಿ ಹೇಳಿದೆನು. ಇನ್ನು ನಾನು ಮುಂದಿನ ವಿಡಿಯೋದೊಳಗನ ರೋಗ ಬಿದ್ದ ಮೇಲೆ ಅಂತಂತಂದ್ರೆ ನಮ್ಮ ರೈತಕಿಗೆ ಅಂತಂದ್ರೆ ನಮ್ಮ ರೈತಗೆ ಅಡಚಣೆ ಅನಾನುಕೂಲನೂ ಸಹಜನ. ನಮಗೆ ಅನಾನುಕೂಲದಿಂದಾಗಿ ನಮಗೆ ಸ್ಪ್ರೇ ಮಾಡೋಕೆ ಹೋಗಲ್ಲ. ಸ್ಪ್ರೇ ಮಾಡೋಕೆ ಆಗೋದಕ್ಕೆ ಅಕಸ್ಮಾತ್ ಈ ಸುಳಿ ರೋಗ ಬಿತ್ತಂತ ಕ್ಯಾರ ಅದಕ್ಕೆ ಹೆದರಬಾರ್ದು. ಅದಕ್ಕಾಗಿ ನಾನು ನನ್ನ ಮುಂದಿನ ವಿಡಿಯೋದೊಳಗನ ಈ ಸುಳಿ ರೋಗ ಏನು ಬರ್ತಲ್ಲ ಬಿದ್ದ ಮೇಲೆ ನಾವು ಯಾವ ಥರನಾಗಿ ಔಷಧ ನಾವು ಸ್ಪ್ರೇ ಮಾಡ್ಕ್ಯಾರ ಮತ್ತು ಇದನ್ನು ಕವರ್ ಮಾಡ್ಕೊಂಡು ನಾವು ಬಂಪರ್ ಇಳುವರಿ ತೊಗೊಬೋದು ಅಂತ ಹೇಳ್ಕ್ಯಾರ. ನಾನು ರೈತ ಮಿತ್ರರಿಗೆ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಾನೆ. ಅದಕ್ಕಾಗಿ ನಾವು ನಮ್ಮೆಲ್ಲ ಹಳೆ ಹೊರಟು ಬಿಟ್ಕ್ಯಾರ ಈ ನೂತನವಾಗಿ ಏನು ಬಂದ ಕಬ್ಬು ಹಾಕಿದ್ವು ಅಂತಂತಂದ್ರೆ ನಾವು ಬಂಪರ್ ಇಳುವರಿ ತೊಗೊಬೋದು. ಮತ್ತು ಈ ಕಬ್ಬುಗಳಿಗೆ ಎಲ್ಲ ಫ್ಯಾಕ್ಟ್ರಿ ಬೇಡಿಕೆನೂ ಐತಿ. ಮತ್ತು ಇಳುವರಿ ಬಂಪರ್ ಅಂತ ಕ್ಯಾರ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.